Welcome our GHMSC 2. Students will take trigonometry for CET and JE and also ನೋಡಿ ಫಸ್ಟ್ ಎಕ್ಸಾಮ್ ಒನ್ನಲ್ಲಿ ಎಕ್ಸಾಮ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರೆದಿದ್ರೆ ನೋ ಪ್ರಾಬ್ಲಮ್. ಕೆಲವರು ಸ್ಟೂಡೆಂಟ್ಸ್ ಮೈಂಡಲ್ಲಿ ಎಕ್ಸಾಮ್ 2 ತಗೊಂಡು ಎಕ್ಸಾಮ್ 3 ತೊಗೊಂಡು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಏನಾದರೂ ಮೈಂಡಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ಕೋಚಿಂಗ್ ಕ್ಲಾಸಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿದರೆ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗೆಯೋದಕ್ಕೆ ಟ್ರೈ ಮಾಡ್ಬೋದು. ಈಗ ವೆರಿ ನ್ಯಾಚುರಲ್ ಆಗಿ ಟ್ರಿಗ್ನೋಮೆಟ್ರಿ ಈಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಆಲ್ ಚಾಪ್ಟರ್ಸ್ ಇನ್ ಫ್ಯೂಚರ್ ಆಲ್ಸೋ. ಈಗ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ -13π/6 ರೇಡಿಯನ್ಸ್ ಈಸ್ ಈಕ್ವಲ್ ಟು ಆಪ್ಷನ್ 1 -390 ಡಿಗ್ರಿ, ಆಪ್ಷನ್ 2 -490 ಡಿಗ್ರಿ, ಆಪ್ಷನ್ 3 -410 ಡಿಗ್ರಿ, ಆಪ್ಷನ್ 4 -30 ಡಿಗ್ರಿ. ಓಕೆ, ನಾನು ತೊಗೊತೇನೆ. -13π/6 ಇದು ರೇಡಿಯನ್ ಫಾರ್ಮಲ್ಲಿದೆ. ರೇಡಿಯನ್ ಫಾರ್ಮ್ ಅಂದರೆ ಪೈ ಇದೆ ಅಂದರೆ ರೇಡಿಯನ್ ಫಾರ್ಮ್ ಅಂತ. ಇದನ್ನು ಡಿಗ್ರಿ ಕನ್ವರ್ಟ್ ಮಾಡಬೇಕು. ಅಲ್ಲಿಗೆ ಇದೊಂದು ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ಯಾವುದೇ ರೇಡಿಯನ್ ಕೊಟ್ಟರು ನೀವು ಡಿಗ್ರಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ವಿಚ್ ಈಸ್ ವೆರಿ ಯೂಸ್ಫುಲ್. ಬರೀ CET ನೀಟ್ಗೆ ಅಂತ ಅಲ್ಲ, ನಾನು ಹೆಂಗೆ ಕಳಿಸ್ತೇನೆ ವಿಡಿಯೋಗಳನ್ನು ಪ್ರಾಪರಾಗಿ ನೋಡಿದರೆ ನಿಮಗೆ ಬೋರ್ಡ್ ಎಕ್ಸಾಮ್ ಈ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಬೋರ್ಡ್ ಎಕ್ಸಾಮ್ಗೂ ಯೂಸ್ ಆಗುತ್ತೆ, ನೆಕ್ಸ್ಟ್ CETಗೂ ಹೆಲ್ಪ್ ಆಗುತ್ತೆ, ಮತ್ತು JEಗೂ ಹೆಲ್ಪ್ ಆಗುತ್ತೆ. ಈಗ ಪ್ರೆಸೆಂಟ್ CET ಬರೀತಾರವ್ರಿಗೆ ಡೈರೆಕ್ಟಾಗಿ ಈ ಪ್ರಾಬ್ಲಮ್ಸ್ ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗೆ ಎಂಟ್ರಿ ಆಗ್ತೀರಿ. ಬಟ್ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು 2026 ಮತ್ತು ಫ್ಯೂಚರಲ್ಲಿ CET ಬರೆಯೋ ಸ್ಟೂಡೆಂಟ್ಸ್ ಇವನ್ನ ಒಂದು ಕಡೆ ನೋಟ್ ಬುಕ್ಕಲ್ಲಿ ಬರ್ಕೊಂಡ್ರೆ ವೆರಿ ಹೆಲ್ಪ್ಫುಲ್. ಬಟ್ ಹೌ ಟು ಕನ್ವರ್ಟ್ ಇಂಟು ಡಿಗ್ರಿ ಫ್ರಮ್ ರೇಡಿಯನ್ ಅಂದರೆ -13 ಇಂಟು ಪೈ ಅಂದರೆ 180 ಡಿಗ್ರಿ. ಪೈ ಅಂದರೆ 180 ಡಿಗ್ರಿ. 180 ಡಿಗ್ರಿ ಪೈ ಪ್ಲಸ್ಲಿ 180 ಡಿಗ್ರಿ ಆಗ್ತೀರಿ ಬೈ 6. 6 1 18 -13 ಇಂಟು 30. ಕೆಲ ಕ್ಯಾಲ್ಕುಲೇಟ್ರ್ JEಗೆ ಮತ್ತು CETಗೆ ಕ್ಯಾಲ್ಕುಲೇಟ್ರ್ ಅಲ್ಲೂ ಇರೋಲ್ಲ. 30 × 3 ಅಂತ ಬೇಕಾದ್ರೆ ಗುಣಿಸಿ. ನಿಮ್ಮ ಕ್ಯಾಲ್ಕುಲೇಷನ್ ನಮಗಿನ್ನ ಫಾಸ್ಟ್ ಆಗಿದ್ರೆ ಅಂತ ತೊಂದರೆ ಏನಿಲ್ಲ. ನಾನು ಅರ್ಥವಾಗಲಿ ಅಂತ ಇಂಡಿವಿಜುವಲಾಗಿ ಮಾಡ್ತಾ ಇರ್ತಾನೆ. ಓಕೆ, ಪ್ರತಿಯೊಬ್ಬರಿಗೂ ಅರ್ಥವಾಗೋ ಥರ ನಾನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿರ್ತೇನೆ. 0 × 3 0, 0 × 1 0 × 3 0, 0 × 1 0, 3 × 3 9, 3 × 1 3, 0 9 3, -390 ಡಿಗ್ರಿ, -390 ಡಿಗ್ರಿ, -390 ಡಿಗ್ರಿ. ದಿಸ್ ಇಸ್ ದ ಡಿಗ್ರಿ ಫಾರ್ಮ್ ಆಫ್ ದಿಸ್ ರೇಡಿಯನ್. ನಿಮಗೆ -13π/6 ಕೊಡ್ಬೋದು, π/5 ಕೊಡ್ಬೋದು, π/4 ಕೊಡ್ಬೋದು, ಏನು ಬೇಕಾದ್ರೂ ಕೊಡಲಿ. ಇದೇ ಎಕ್ಸ್ಪ್ಲನೇಷನ್. ಈಗ ಔಟ್ ಆಫ್ 4 ಆಪ್ಷನ್ಸ್ ವಿಚ್ ಇಸ್ ದ ಆನ್ಸರ್? -390 ಡಿಗ್ರಿ ಒಂದನೇದು, -390 ಇಸ್ ದ ಆನ್ಸರ್. ಸೆಕೆಂಡ್ ಒನ್, cot of 1358 ಡಿಗ್ರಿ 1358 ಡಿಗ್ರಿ ಪ್ಲಸ್ tan of 3608 ಡಿಗ್ರಿ is equal to ಆಪ್ಷನ್ A -1, ಆಪ್ಷನ್ 2 0, ಆಪ್ಷನ್ 3 1, ಆಪ್ಷನ್ 4 2 ಕೊಟ್ಟಿದ್ದಾರೆ. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? ಕಾಟ್ ಆಫ್ 1358 ಡಿಗ್ರಿ ಪ್ಲಸ್ tan ಆಫ್ 3608 ಡಿಗ್ರಿ. ಓಕೆ ನೋಡಿ, ಈಗ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇನ್ ದ ಸೆನ್ಸ್ ವಾಟ್, ನೀವು ಬರೀ CET JEಗೆ ಅಂತಲ್ಲ, ಇದು ಪ್ರತಿಯೊಂದಕ್ಕೂ ಬೇಕೇ ಬೇಕು. ಇಲ್ಲಿ ಕಾಟ್ ಕೇಳಿದ್ದಾರೆ, ಟ್ಯಾನ್ ಕೇಳಿದ್ದಾರೆ. ಕಾಟು, ಟ್ಯಾನು, ಕಾಸು, ಸೈನು, ಸೀಕೆಂಟು, ಕೊಸಿಕೆಂಟ್ ಏನು ಬೇಕಾದರೂ ಕೇಳಲಿ. ಇಲ್ಲಿ ಎಷ್ಟು ಡಿಗ್ರಿ ಬೇಕಾದರೂ ಕೊಡಲಿ, ಇಲ್ಲಿ ಎಷ್ಟು ಡಿಗ್ರಿ ಬೇಕಾದರೂ ಕೊಡಲಿ. ಓಕೆ, ನನ್ನ ಎಕ್ಸ್ಪ್ಲೇಷನನ್ನು ಅಬ್ಸರ್ವ್ ಮಾಡಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಆರ್ಡ್ರ್ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಪ್ರೀವಿಯಸ್ ವಿಡಿಯೋದಲ್ಲಿ. ನಾನು ಪದೇ ಹೇಳ್ತಾ ಇರ್ತೇನೆ,
ನೀವು ಡೈರೆಕ್ಟಾಗಿ ನನ್ನ ಎಲ್ಲ ವಿಡಿಯೋಗಳನ್ನು ಆರ್ಡ್ರಾಗಿ ನೋಡ್ದಲೇ ಇದ್ದರೆ ನಿಮಗೆ ಏನೂ ಅರ್ಥವಾಗಲ್ಲ. ಯಾಕೆಂದರೆ ಈಗ ನಾನು ಏನು ಡೈರೆಕ್ಟಾಗಿ ಆನ್ಸರ್ ಇಟ್ಬಿಡ್ತಿದ್ದೆ. ನನಗೆ 1358 ಡಿಗ್ರಿಗೆ ಆನ್ಸರ್ ನನಗೆ ಗೊತ್ತಿದೆ, ಡೈರೆಕ್ಟಾಗಿ ಇಟ್ಬಿಡ್ತಿದ್ದೆ. ಆದರೂ ಹೊಸಬ್ರು ನೋಡ್ತಾ ಇರ್ತೀರಿ, ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರ್ತೀರಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ನಾನು ಈಗ ಇಂಡಿವಿಜುವಲಾಗಿ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡು ಮಾಡ್ತಾ ಇರ್ತೇನೆ. ನೋಡಿ 1350 ಡಿಗ್ರಿ ನಾವು ಒಂದು ರೊಟೇಷನ್ಗೆ ನಾವು 360 ಡಿಗ್ರಿ ಅಂತ ಕರಿತೇವೆ. ಎರಡನೇ ರೊಟೇಷನ್ಗೆ 720 ಅಂತ ಕರಿತೇವೆ. ಥರ್ಡ್ ರೊಟೇಷನ್ಗೆ 1080 ಡಿಗ್ರಿ ಅಂತ ಕರಿತೇವೆ. ಫೋರ್ತ್ ರೊಟೇಷನ್ಗೆ 1440 ಡಿಗ್ರಿ. ಫಿಫ್ತ್ ರೊಟೇಷನ್ 1800 ಡಿಗ್ರಿ. ಇಷ್ಟು ಅಟ್ಲೀಸ್ಟ್ ಇಷ್ಟನ್ನು ಜ್ಞಾಪಿಟ್ಕೊಂಡಿರಬೇಕು. 360, 720, 1080, 1440, 1800 ಡಿಗ್ರಿ. ಫಸ್ಟ್ ರೊಟೇಷನ್, ಸೆಕೆಂಡ್ ರೊಟೇಷನ್, ಥರ್ಡ್ ರೊಟೇಷನ್, ಫೋರ್ತ್ ರೊಟೇಷನ್, ಫಿಫ್ತ್ ರೊಟೇಷನ್. ಇಲ್ಲಿ ನೋಡಿ 1358 ಇದೆಯಲ್ಲ, ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ ಅದು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಬೇಕು. 1358 ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ ನೋಡ್ಕೊಳ್ಳಿ. ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ? 1080 ರೊಟೇಷನ್ಗಿಂತ ಜಾಸ್ತಿ ಇದೆ. ಈಗ ಇದರಲ್ಲಿ ಆ ರೊಟೇಷನನ್ನು ಸಬ್ಟ್ರಾಕ್ಟ್ ಮಾಡಿ. 1358 1080 8 15ರಲ್ಲಿ 8 ಹೋದರೆ 7, ಇನ್ನು 2 ಉಳಿತು 0, 278. ಕಾಟ್ ಇನ್ ದ ಪ್ಲೇಸ್ ಆಫ್ 1358 ಪ್ಲಸ್ಸಲ್ಲಿ 278 ಡಿಗ್ರಿ ಪ್ಲಸ್. ಇಲ್ಲಿ ನೋಡಿ 3000 ಸಮಥಿಂಗ್ ಕೊಟ್ಬಿಟ್ಟಿದ್ದಾರೆ, 3608 ಡಿಗ್ರಿ ಕೊಟ್ಟಿದ್ದಾರೆ. ಈಗ ನಾನಿಲ್ಲಿ 5 ರೊಟೇಷನ್ಸ್ ಮಾತ್ರ ಬರೆದಿದ್ದೇನೆ. ಇಲ್ಲಿ ಫಿಫ್ತ್ ರೊಟೇಷನ್ ಇದೆಯಲ್ಲ, ಅದನ್ನು 2 ಟೈಮ್ಸ್ ತಗೊಳ್ಳಿ. 1800 1800 0 0 8 8 16ಕ್ಕೆ 6 1 1 2 1 3 3600 ಆಯಿತು. 3600 ಇದು 3608 ಇದೆ. ಈ ರೊಟೇಷನ್ಗಿಂತ ಜಾಸ್ತಿ ಇದೆಯಲ್ಲ, ಇದು 10 ರೊಟೇಷನ್ ಆಯಿತು. ಇದು ಫಿಫ್ತ್ ರೊಟೇಷನ್ ಆದರೆ 1800 ಪ್ಲಸ್ 1800 ಅಂದರೆ 10 ರೊಟೇಷನ್ಸ್ ಆಯಿತು. 10 ರೊಟೇಷನ್ಗಿಂತ ಜಾಸ್ತಿ ಇದೆ. ಈಗ 3600 ಡಿಗ್ರಿನ ಇದರಲ್ಲಿ ಕಳೆದುಬಿಡಿ. 3608 ಇದರಲ್ಲಿ 10 ರೊಟೇಷನ್ ಕಳೆದು ಬಿಡ್ತೇನೆ. 8 0 0 0 ಎಷ್ಟು ಬಂತು? 8. ಟ್ಯಾನ್ ಆಫ್ 3608 ಡಿಗ್ರಿ ಈಕ್ವಲ್ ಟು ಏನು ಬರೀತೀಯ? 8 ಡಿಗ್ರಿ. ಓಕೆ, ಇಲ್ಲಿ ಕಾಟ್ ಆಫ್ 278 ಡಿಗ್ರಿ ಇದೆ. ನಮ್ಗೆ ಅದರ್ ಆ್ಯಂಗಲ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 278 ಡಿಗ್ರಿ ಯಾಕೆ ಕ್ವಾಡ್ರೆಂಟ್ ಬರುತ್ತೆ? ಇದು 270, ಇದು 270 ಪ್ಲಸ್ ತೀಟಾ ಮತ್ತು 360 ಮೈನಸ್ ತೀಟಾ. 278 ಅಂದರೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ನಾವು ಏನೆಲ್ಲ ಬರಿಬೋದು? 270 ಪ್ಲಸ್ ತೀಟಾ ಅಂತ ಬರಿಬೋದಲ್ಲ. ಈಗ ಟ್ಯಾನ್ ಆಫ್ 278 ನಾನು ಟ್ಯಾನ್ ಆಫ್ 270 ಪ್ಲಸ್ 8 ಡಿಗ್ರಿ ಅಂತ ಬರಿಬೋದು. ಆ್ಯಡ್ ಮಾಡಿ ಸಮ್ ಮಾಡಿದ್ರೆ ಬರುತ್ತೆ. ಇದು ಯಾವ ಕ್ವಾಡ್ರೆಂಟು? ಫೋರ್ತ್ ಕ್ವಾಡ್ರೆಂಟು. ಇದು ಟ್ಯಾನ್ ಅಲ್ಲ. ಈಗ ಕಾಟ್ ಆಫ್ 270 ಪ್ಲಸ್ 8 ಡಿಗ್ರಿ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ? ಫೋರ್ತ್ ಕ್ವಾಡ್ರೆಂಟು. ಕಾಟ್ ನೆಗೆಟಿವ್. 270 ಇರೋದ್ರಿಂದ ಕಾಟ್ ಗೋಸ್ಟು ಏನು? ಟ್ಯಾನ್ 8 ಡಿಗ್ರಿ. ನಾವು ಕಾಟ್ ಆಫ್ 278 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಟ್ಯಾನ್ 8 ಡಿಗ್ರಿ ಪ್ಲಸ್ ಟ್ಯಾನ್ 8 ಡಿಗ್ರಿ ಮೈನಸ್ ಟ್ಯಾನ್ 8 ಡಿಗ್ರಿ ಪ್ಲಸ್ ಟ್ಯಾನ್ 8 ಡಿಗ್ರಿ ಗೆಟ್ ಕ್ಯಾನ್ಸಲ್. ಆನ್ಸರ್ ಈಸ್ 0. ಅದಕ್ಕೆ ಆಪ್ಷನ್ಸ್ ಯಾವ್ದು ನೋಡೋಣ? ಆಪ್ಷನ್ ಸೆಕೆಂಡ್ ಒನ್ 0. ಓಕೆ, ಆನ್ಸರ್ ಈಸ್ 0. ನೆಕ್ಸ್ಟ್ ಒನ್ ವೆರಿ ಲೆಂತಿ ಪ್ರಾಬ್ಲಮ್ ಅನಿಸುತ್ತೆ. ಥರ್ಡ್ ಒನ್, ಸೈನ್ ಆಫ್ ಮೈನಸ್ 660 ಡಿಗ್ರಿ ಇಂಟು ಟ್ಯಾನ್ ಆಫ್ 1050 ಡಿಗ್ರಿ ಸೀಕೆಂಟ್ ಆಫ್ ಮೈನಸ್ 420 ಡಿಗ್ರಿ ಡಿನಾಮಿನೇಟ್ರಲ್ಲಿ ಕಾಸ್ ಆಫ್ 225 ಡಿಗ್ರಿ ಇಂಟು ಕೊಸಿಕೆಂಟ್ ಆಫ್ 315 ಡಿಗ್ರಿ ಇಂಟು ಕಾಸ್ ಆಫ್ 510 ಡಿಗ್ರಿ ಈಸ್ ಈಕ್ವಲ್ ಟು. ಆಪ್ಷನ್ ಒಂದನೇದು √3/4 ಕೊಟ್ಟಿದ್ದಾರೆ, ಎರಡನೇದು √3/2 ಕೊಟ್ಟಿದ್ದಾರೆ, ಮೂರನೇದು 2/√3 ಕೊಟ್ಟಿದ್ದಾರೆ, ನಾಲ್ಕನೇದು 4/√3 ಕೊಟ್ಟಿದ್ದಾರೆ. ನಾನು ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಷನ್ ವರ್ಕೌಟ್ ಮಾಡ್ತೀನಿ, ನೋಡೋಣ. ನೋಡಿ, ಸೈನ್ ಆಫ್ ಪ್ರಾಬ್ಲಮ್ಸು ನಿಮ್ಮ ವಿಡಿಯೋದಲ್ಲಿದೆ. ಸೈನ್ ಆಫ್ ಮೈನಸ್ 660 ಇದ್ರ ವ್ಯಾಲ್ಯೂ ಕಂಡುಹಿಡಿತೇನೆ. ಎಷ್ಟು ಫಾಸ್ಟಾಗಿ ಹೇಳ್ತೀರೋ ಅಷ್ಟು ಒಳ್ಳೆಯದು.
ಈಗ ವಿ ನೋ ದಟ್ ಸೈನ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಮೈನಸ್ ಸೈನ್ 660. ಇದು ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ? 360ಗಿಂತ ಜಾಸ್ತಿ ಇದೆ. ಅದಕ್ಕೆ 660ನಲ್ಲಿ 360 ಸಬ್ಟ್ರ್ಯಾಕ್ಟ್ ಮಾಡಿ 0 0 300 ಆಯಿತು. ನಾವು ಮೈನಸ್ ಸೈನ್ 660 ಪ್ಲಸಲ್ಲಿ 300 300 ಯಾವ ಕ್ವಾಡ್ರೆಂಟ್ ಬರುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ 360 ಮೈನಸ್ ಥೀಟಾ. ಅಲ್ಲಿಗೆ ನಾನು ಇದನ್ನು 360 ಮೈನಸ್ 60 ಅಂತ ಬರೀತಾನೆ. ಫೋರ್ತ್ ಕ್ವಾಡ್ರೆಂಟ್ ಸೈನ್ ನೆಗೆಟಿವ್, ಇಲ್ಲೊಂದು ಮೈನಸ್ ಇತ್ತು, ಪ್ಲಸ್ ಆಯಿತು. 360 ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಸ್ ನಾಟ್ ಚೇಂಜ್, ಸೈನ್ 60 ಆಯಿತು. ಆನ್ಸರ್ ಈಸ್ √3/2. ಅಲ್ಲಿಗೆ ಸೈನ್ ಆಫ್ ಮೈನಸ್ 660ಗೆ ವ್ಯಾಲ್ಯೂ √3/2 ಒಂದು ಕಡೆ ಬರ್ಕೊಂಡ್ರಣ್ಣ. √3/2 ಒಂದು ಕಡೆ ಬರ್ಕೊಂಡಿರ್ತಾನೆ. ಇದು ಫಸ್ಟ್ ಟರ್ಮಿಂದ ಇದ್ರದ್ದು. ನೆಕ್ಸ್ಟು ಟ್ಯಾನ್ ಆಫ್ 1050. ಟ್ಯಾನ್ ಆಫ್ 1050 ಇದು ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ? ಇಲ್ಲಿ ಫಸ್ಟ್ ರೊಟೇಷನ್ನು 360, ಸೆಕೆಂಡ್ ರೊಟೇಷನ್ನು 720, ಥರ್ಡ್ ರೊಟೇಷನ್ನು 1080. ಅದಕ್ಕಿಂತ ಕಡಿಮೆ ಇದೆ. ಇದು 1050 ಅದಕ್ಕಿಂತ ಕಡಿಮೆ ಇದೆ, ಥರ್ಡ್ ರೊಟೇಷನ್ಗಿಂತ ಕಡಿಮೆ ಇದೆ. ಬಟ್ ಸೆಕೆಂಡ್ ರೊಟೇಷನ್ಗಿಂತ ಜಾಸ್ತಿ ಇದೆ. ಸೆಕೆಂಡ್ ರೊಟೇಷನ್ ಯಾವುದು? 720. ಈಗ 1050ನಲ್ಲಿ 720 ಕಳೀತಾನೆ, 0 3 330 ಆಯಿತು. ಟ್ಯಾನ್ ಆಫ್ 330 ಎಗೇನ್ ಫೋರ್ತ್ ಕ್ವಾಡ್ರೆಂಟು 360 ಮೈನಸ್ 330 ಅಂದರೆ 360 ಮೈನಸ್ 30. ಅಲ್ಲಿಗೆ 360 ಮೈನಸ್ 30 ಯಾವ ಕ್ವಾಡ್ರೆಂಟು? ಫೋರ್ತ್ ಕ್ವಾಡ್ರೆಂಟು. ಟ್ಯಾನ್ ಈಸ್ ನೆಗೆಟಿವ್, ಮೈನಸ್ ಟ್ಯಾನ್ 30 ಮೈನಸ್ 1/√3. ಅಲ್ಲಿಗೆ ಆ ಟ್ಯಾನ್ ಆಫ್ 1050 ವ್ಯಾಲ್ಯೂ ಎಷ್ಟಾಯಿತು? ಮೈನಸ್ 1/√3. ಮೈನಸ್ 1/√3 ಬರ್ಕೊಂಡಿರ್ತಾನೆ ಇಂಟು. ನೆಕ್ಸ್ಟ್ ಟರ್ಮ್ ಯಾವುದು? ಸೀಕೆಂಟ್ ಆಫ್ ಮೈನಸ್ 420. ನೋಡಿ, ಸೀಕೆಂಟ್ ಆಫ್ ಮೈನಸ್ ಥೀಟಾ ಈಸ್ ಆಲ್ವೇಸ್ ಪ್ಲಸ್ ಸೀಕೆಂಟ್ ಥೀಟಾ, ಮೈನಸ್ ಹೊರಟೋಯ್ತಲ್ಲಿ. ಸೀಕೆಂಟ್ 420 ಆಯಿತು. 420 ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ? 360ಗಿಂತ ಜಾಸ್ತಿ ಇದೆ. ಅದನ್ನು ಕಳೀತಾನೆ. ಅದಕ್ಕೆ 0 6 3 ಅದಕ್ಕೆ ಸೀಕೆಂಟ್ 60 ಆಯಿತು. ಸೀಕೆಂಟ್ 60 ಅಂದರೆ ಏನು ಬರೆಯೋಣ? 2. ಕಾಸ್ 60 ಅಂದರೆ 1/2. ಸೀಕೆಂಟ್ 60 ಅಂದರೆ 2 ಆಯಿತು. ಎಷ್ಟು ಬರೀಲಿ ಈಗ? 2 ಬರೆದಿರ್ತೀನಿ. ಓಕೆ, ಇಲ್ಲಿ 2 ಬರೆದಿದ್ದೀನಿ ನೋಡಿ. ಯಾವುದ್ರ ವ್ಯಾಲ್ಯೂ ಅದು? ಸೀಕೆಂಟ್ ಆಫ್ ಮೈನಸ್ 420 ವ್ಯಾಲ್ಯೂ 2 ಬರೆದಿದ್ದೇನೆ, ಡಿವೈಡೆಡ್ ಬೈ. ನೆಕ್ಸ್ಟ್ ಕಾಸ್ ಆಫ್ 225. ಕಾಸ್ ಆಫ್ 225 ಅಂದರೆ ಕಾಸ್ ಆಫ್ 225. ಕಾಸ್ ಆಫ್ 225 ಯಾವ ಕ್ವಾಡ್ರೆಂಟ್ ಬರುತ್ತೆ? 225 ಅಂದರೆ ಇದು 180. 180ಗಿಂತ ಜಾಸ್ತಿಗೆ ಥರ್ಡ್ ಕ್ವಾಡ್ರೆಂಟು. ಥರ್ಡ್ ಕ್ವಾಡ್ರೆಂಟಲ್ಲಿ 180 ಪ್ಲಸ್ 45. ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, 180 ಇದೆ, ಕಾಸ್ ಚೇಂಜ್ ಆಗೋಲ್ಲ. ಕಾಸ್ 45 ಆಯಿತು. ಮೈನಸ್ ಕಾಸ್ 45 ಅಂದರೆ ಎಷ್ಟು ಬರೆಯೋಣ? 1/√2 ಬರೀತೇನೆ. ಈಗ 1/√2 ಮೈನಸ್ 1/√2. ಓಕೆ, ನೆಕ್ಸ್ಟ್ ಕೊಸಿಕೆಂಟ್ ಆಫ್ 315. ಕೊಸಿಕೆಂಟ್ ಆಫ್ 315 ಇಸ್ ನಥಿಂಗ್ ಬಟ್ 315 ಅಂದರೆ ಅಗೈನ್ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ 360 ಮೈನಸ್ 45. ಫೋರ್ತ್ ಕ್ವಾಡ್ರೆಂಟಲ್ಲಿ ಕೊಸಿಕೆಂಟ್ ನೆಗೆಟಿವ್, 360 ಇದೆ, ಚೇಂಜ್ ಆಗೋಲ್ಲ. ಕೊಸಿಕೆಂಟ್ 45. ಕೊಸಿಕೆಂಟ್ 45 ಇಸ್ ನಥಿಂಗ್ ಬಟ್ √2. ಎಂಥ √2? ಮೈನಸ್ √2. ಇದು ಬರೀತಾನೆ, ಮೈನಸ್ √2. ಮೈನಸ್ √2 ಈಸ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಆಫ್ 315. ನೆಕ್ಸ್ಟ್ ಕಾಸ್ 510. ಕಾಸ್ 510 ಅಂದಾಗ ಕಾಸ್ 510 ಎಷ್ಟು ಯಾವ ರೊಟೇಷನ್ಗಿಂತ ಜಾಸ್ತಿ ಇದೆ? 360ಗಿಂತ ಜಾಸ್ತಿ ಇದೆ, ಕಳೀತಾನೆ. 510ನಲ್ಲಿ 360 ಹೋದರೆ 0, 11ರಲ್ಲಿ ಯಾರು 5, ಇಲ್ಲಿ 4, 150 ಆಯಿತು. ಕಾಸ್ 150 ಯಾವ ಕ್ವಾಡ್ರೆಂಟಿಗೆ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಆಫ್ 180 ಮೈನಸ್ 30 ಆಯಿತು. 180 ಮೈನಸ್ 30 ಕಾಸ್ ಈಸ್ ನೆಗೆಟಿವ್, ಚೇಂಜ್ ಆಗಲ್ಲ. ಕಾಸ್ 30 ಇಸ್ ನಥಿಂಗ್ ಬಟ್ ವಾಟ್? ಮೈನಸ್ √3/2. ಕಾಸ್ 30 √3/2, ಇಲ್ಲೊಂದು ಮೈನಸ್ ಬಂದಿದೆ ಕ್ವಾಡ್ರೆಂಟ್ ವೈಸು. ಮೈನಸ್ √3/2 ಇಂಟು ಮೈನಸ್ √3/2. ಓಕೆ, ಸಿಂಪ್ಲಿಕೇಶನ್ ಮಾಡೋಣ. ಇಲ್ಲಿ ನ್ಯೂಮರೇಟ್ರಲ್ಲಿ ಒಂದು ಮೈನಸ್ ಇದೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಮೈನಸ್ ಕ್ಯಾನ್ಸಲ್ ಆಗೋಯಿತು, ಎಲ್ಲೂ ಮೈನಸ್ ಬರೋಲ್ಲ. √3 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು. ನ್ಯೂಮರೇಟ್ರಲ್ಲಿ 1 ಉಳಿತಿನ್ನ. ಇಯರ್ √2 ಕ್ಯಾನ್ಸಲ್ ಆಯಿತು. ಇನ್ನು ರಿಮೈನಿಂಗ್ ಎಷ್ಟು ಉಳ್ಕೊಂಡು ನೋಡಿ? √3/2. 2 ಗೋಸ್ ಟು ನ್ಯೂಮರೇಟ್ರಿಗೆ ಹೋದ್ರೆ ಎಷ್ಟಾಯಿತು? 2/√3. 2/√3 ನೋಡೋಣ ಆಪ್ಷನ್ಸಲ್ಲಿ ಇದೆಯಾ? ಓಕೆ, ಥರ್ಡ್ ಒನ್, ದಿಸ್ ಈಸ್ ದ ಆನ್ಸರ್. 2/√3 ಇಸ್ ದ ಆನ್ಸರ್. ಓಕೆ, ಎಲ್ಲರೂ ಮಿಸ್ಟೇಕ್ ಆಗಿದ್ರೆ ಕಾಮೆಂಟ್ ಮಾಡಿ. ಬಟ್ ಎಕ್ಸ್ಪ್ಲನೇಷನ್ ಮೆಥಡ್ ಕರೆಕ್ಟಾಗಿದೆ. ಎಲ್ಲಾದರೂ ಕೂಡಬೇಕಾದ್ರೆ ಕಳಿಬೇಕಾದ್ರೆ ವೇರಿಯೇಷನ್ಸ್ ಆಗಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. 99% ಯಾವುದೇ ಕಾರಣಕ್ಕೂ ತಪ್ಪಾಗಿರಲ್ಲ. ಮೆಥಡ್ ಯಾವುದೇ ಕಾರಣಕ್ಕೂ ರಾಂಗ್ ಆಗೋಲ್ಲ. ಮೆಥಡ್ ವಿಲ್ ಬಿ ಸೇಮ್, ಎಕ್ಸ್ಪ್ಲನೇಷನ್ ವಿಲ್ ಬಿ ಸೇಮ್,
ಬಟ್ ಎಲ್ಲಾದರೂ ಮಿಸ್ಟೇಕ್ ಪ್ಲಸ್ಸು ಮೈನಸಲ್ಲಿ ಮಿಸ್ಟೇಕ್ ಆಗಿದ್ರೆ ಇನ್ಫಾರ್ಮ್ ಮಾಡ್ಬೋದು. 99% 100% ಮಿಸ್ಟೇಕ್ ಆಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಪ್ಷನ್ 3 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಸೈನ್ 48 ಡಿಗ್ರಿ ಇಂಟು ಸೀಕೆಂಡ್ 42 ಡಿಗ್ರಿ ಪ್ಲಸ್ ಕಾಸ್ ಆಫ್ 48 ಡಿಗ್ರಿ ಇಂಟು ಕೊಸಿಕೆಂಟ್ ಆಫ್ 42 ಡಿಗ್ರಿ ಈಸ್ ಈಕ್ವಲ್ ಟು, ಒಂದನೇ ಆಪ್ಷನ್ನು 0, ಎರಡನೇ ಆಪ್ಷನ್ನು 2, ಮೂರನೇ ಆಪ್ಷನ್ನು 1, ನಾಲ್ಕನೇ ಆಪ್ಷನ್ನು -1. ನೋಡೋಣ, ಕ್ವಶನ್ನು ನಿಮ್ಮ ವಿಡಿಯೋದಲ್ಲಿರುತ್ತೆ, ವರ್ಕೌಟ್ ಮಾಡ್ತೇನೆ. ಸೈನ್ 48 ಇಂಟು ಕಾಸ್ 42 ಪ್ಲಸ್ ಕಾಸ್ 48 ಇಂಟು ಕೊಸಿಕೆಂಟ್ ಆಫ್ 42 ಡಿಗ್ರಿ. ಓಕೆ, ಕ್ವಶನ್ ಬರ್ಕೊಂಡಿದ್ದಾರೆ. ಕೆಲವು ಸಲ ಏನಾಗುತ್ತೆ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಸೈನು ಮತ್ತು ಸೈನ್ 48 ಇಂಟು ಸೀಕೆಂಟ್ 42 ಕಾಸ್ 48 ಇಂಟು ಕೊಸಿಕೆಂಟ್ 48 ಇಂಟು 42. ಇಲ್ಲೇನಾದರೂ ಸೀಕೆಂಟ್ ಬದಲಾಗಿ ಸೈನು ಕಾಸು ಸೈನ್ ಅಂತ ಇದ್ದಿದ್ದರೆ ನೋಡಿ, ಸೈನು ಕಾಸು ಸೈನ್ ಅಂತ ಇದ್ದರೆ ನಾವು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಸೈನ್ ಆಫ್ A + B ಫಾರ್ಮುಲಾ ಅಪ್ಲೈ ಮಾಡ್ಬೋದಾಗಿತ್ತು. ಕೆಲವು ಸ್ಟೂಡೆಂಟ್ಸ್ ಮೈಂಡ್ಗೆ ಅದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಬೇಕು. ಸೈನು ಕಾಸು ಸೈನ್ ಅಂತ ಇದ್ರೆ ಮಾತ್ರ ನಾವು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಟ್ ಪ್ರೆಸೆಂಟ್ ಈಗ ನೀವು ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರಲ್ಲ. ಮತ್ತೇನು ಮಾಡೋಣ ಸರ್? ನೋಡಿ, ಈ ಸೈನ್ 48 ನಾನು ಕಾಸಿಗೆ ಕನ್ವರ್ಟ್ ಮಾಡ್ತೇನೆ. 90 ಡಿಗ್ರಿನಲ್ಲಿ 48 ಡೈರೆಕ್ಟಾಗಿ ಬರೀಬೋದು. ಇದನ್ನೇಂತ ಬರೀಬೋದು ಗೊತ್ತಾ? ನನಗೆ ಗೊತ್ತಿದೆ ಹೆಂಗೆ ಬರೀಬೇಕು ಅಂತ. ಕಾಸ್ 42 ಡಿಗ್ರಿ ಅಂತ ಬರೆದುಬಿಡ್ತೇನೆ. ಇದನ್ನು ಕಾಸ್ 42, ಸೈನ್ 48 ನಾನು ಕಾಸ್ 42. ಸರ್ CET ಅಲ್ವ ಸರ್, ಡೈರೆಕ್ಟಾಗಿ ಹೇಳ್ಕೊಡೋಕ್ಕಾಗತ್ತಾ ಸರ್? ಹೇಳ್ತೀನಿ. ಸೈನ್ 48 ಕಾಸ್ 42 ಡಿಗ್ರಿ ಇಂಟು ಸೀಕೆಂಡ್ 42 ಡಿಗ್ರಿ ಪ್ಲಸ್, ಸರ್ ಕಾಸ್ 48 ಅಂತ ಬರೀಬೋದಾ ಸರ್? ಸೈನ್ 42 ಡಿಗ್ರಿ ಇಂಟು ಕೊಸಿಕೆಂಡ್ 42 ಡಿಗ್ರಿ. ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್ ಇಸ್ 1. 1 + 1, ಆನ್ಸರ್ ಇಸ್ 2. ಓಕೆ, ಆನ್ಸರ್ ಇಸ್ 2. ಇದು ಆಪ್ಷನ್ನು, ಎರಡನೇ ಆಪ್ಷನ್ನು 2 ಇಸ್ ದ ಆನ್ಸರ್. ಬಟ್ ನಾನು ಈಗ ಹಿಂಗೆ ಹೇಳಿನಲ್ಲ, ಎಕ್ಸ್ಪ್ಲೈನ್ ಮಾಡಿನಲ್ಲ, ಯಾರಿಗೆ ಅರ್ಥ ಆಗುತ್ತೆ? 10 ಜನದಲ್ಲಿ ಒಬ್ಬನಿಗೆ ಅರ್ಥ ಆಗ್ಬೋದು. ಓಕೆ, 20 ಜನದಲ್ಲಿ ಒಬ್ಬನಿಗೆ ಅರ್ಥ ಆಗ್ಬೋದು, ಅಥವಾ 80 ಜನದಲ್ಲಿ ಒಬ್ಬನಿಗೆ ಅರ್ಥ ಆಗ್ಬೋದು. ನನಗೆ ಒಬ್ಬನಿಗೆ ಅರ್ಥವಾಗೋದು ಇಂಪಾರ್ಟೆಂಟ್ ಅಲ್ಲ, 80 ಜನಕ್ಕೂ ಅರ್ಥವಾಗಬೇಕು. ಆವಾಗ ನಾನು ಮಾಡಿದ ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗುತ್ತೆ. ಈ ಥರ CET ಮಾಡಬೇಕಾದ್ರೆ JEE ಮಾಡಬೇಕಾದ್ರೆ ಇದೇ ಥರ. ಬಟ್ ಎಲ್ಲರೂ ಅದೇ ನಾಲೆಜಲ್ಲಿ ಇರ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಇರಲ್ಲ. ಆವಾಗ ನಾನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊತೀನಿ ನೋಡಿ. ಸೈನ್ 48, ಈ 48 ಇದೆಯಲ್ಲ, 90 ಡಿಗ್ರಿನಲ್ಲಿ 48 ಕಳಿ. 10ರಲ್ಲಿ 8 ಹೋದರೆ 2, ಇನ್ನು 8 ಉಳಿತು. 8ರಲ್ಲಿ 4 ಹೋದರೆ 2, ಎಷ್ಟು ಉಳಿತು? 42 ಡಿಗ್ರಿ. ಅಲ್ಲಿಗೆ ನಾನು ಸೈನ್ 48 90 ಡಿಗ್ರಿ -42 ಅಂತ ಬರೀಬೋದಲ್ಲ. ಯಾಕೆ ಕ್ವಾಡ್ರೆಂಟ್ ಆಯಿತು? 90 - ಥೀಟಾ ಫಸ್ಟ್ ಕ್ವಾಡ್ರೆಂಟು. ಸೈನು ಏನಾಯಿತು ಅಂತ ಗೊತ್ತಿದೆ, ಪಾಸಿಟಿವ್. 90 ಇರೋದ್ರಿಂದ ಸೈನ್ ಏನಾಯಿತು? ಕಾಸ್ 42 ಡಿಗ್ರಿ ಆಯಿತು. ಅಲ್ಲಿಗೆ ಸೈನ್ 48 ಪ್ಲಸಲ್ಲಿ ಕಾಸ್ 42 ಡಿಗ್ರಿ ಇಂಟು ಸೀಕೆಂಟ್ ಹಂಗೆ ಬರ್ಕೊಂತೇನೆ 42 ಡಿಗ್ರಿ ಪ್ಲಸ್. ಈಗ ಕಾಸ್ 48 ಎಂತ ಬರೀಬೋದು ನೀವೀಗ? ಸೈನ್ 42 ಅಂತ ಬರೀಬೋದಲ್ಲ. ಇದು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಂಟು ಕೊಸಿಕೆಂಟ್ 42 ಡಿಗ್ರಿ. ಈಗ ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್, ಇಲ್ಲಿ ಕಾಸ್ 42 ಅಂತಂದರೆ ಇದನ್ನು ನಾವು ಸೀಕೆಂಟ್ ಕಾಸ್ ಥೀಟಕ್ಕೆ ರೆಸಿಪ್ರೋಕಲ್ಲು ಪ್ರೀವಿಯಸ್ ವಿಡಿಯೋ ನೋಡಬೇಕು. 1/ಸೀಕೆಂಟ್ ಥೀಟಾ 42 ಡಿಗ್ರಿ ಇಂಟು ಸೀಕೆಂಟ್ 42, ಎರಡು ಕ್ಯಾನ್ಸಲ್. 1 ಸೈನ್ 40 ಡಿಗ್ರಿಗೆ ಸೈನ್ಗೆ ರೆಸಿಪ್ರೋಕಲ್ಲು 1/ಕೊಸಿಕೆಂಟ್ 42 ಇಂಟು ಇಲ್ಲೇನಿದೆ ಕೊಸಿಕೆಂಟ್ 42. ಎರಡು ಏನಾಯಿತು? ಕ್ಯಾನ್ಸಲ್. 1 + 1 = 2. ಓಕೆ, ಅಲ್ಲಿಗೆ ಆಪ್ಷನ್ ಯಾವ್ದು ತಗೊತೀರಿ? ಎರಡನೇದು ಆಪ್ಷನ್ 2 ಇಸ್ ದ ಆನ್ಸರ್. ಪ್ರತಿಯೊಂದು ವಿಡಿಯೋಗಳು ನೋಡಿ, ನಾನು ಪದೇ ಹೇಳ್ತಾ ಇರ್ತೀನಿ. ಬೇಜಾರಾಗುತ್ತೆ ಕೆಲವ್ರಿಗೆ, ಆಗಲ್ಲ ಇದನ್ನು ಹೇಳ್ತಿರ್ತಾರಲ್ಲ ಅಂತ. ಉದ್ದೇಶ ಅಷ್ಟೇ. ಕೆಲವರು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರ್ತಾರೆ, ನನ್ನ ವಿಡಿಯೋಗಳು ಎಲ್ಲಿರ್ತವೆ ಅಂತ ಗೊತ್ತಿರಲ್ಲ, ಮತ್ತು ಯಾವ್ಯಾವ ಡಿಸ್ಕಸ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಾನೆ. ಡೈಲಿ ನೋಡೋರು, ನನ್ನೇ ಫಾಲೋ ಮಾಡ್ತಾ ಇರೋರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್, ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. 5th ಒನ್, log of tan 17 degree plus log of tan 37 degree plus log of tan 53 degree plus log of tan 73 degree is equal to. ಆಪ್ಷನ್ 1ನೇದು ಎ ಅಂದರೆ 0, ಆಪ್ಷನ್ 2ನೇದು 1 ಕೊಟ್ಟಿದ್ದಾರೆ, ಆಪ್ಷನ್ 3ನೇದು 2 ಕೊಟ್ಟಿದ್ದಾರೆ, ಆಪ್ಷನ್ 4ನೇದು 3 ಕೊಟ್ಟಿದ್ದಾರೆ.
ಡಿಸ್ಕಷನ್ ಮಾಡೋಣ. ನಾನು ವರ್ಕೌಟ್ ಮಾಡ್ತೇನೆ. ಫಸ್ಟ್ ಏನು ಬರ್ಕೊಳ್ತೇನೆ, ಲಾಗ್ tan 17 ಡಿಗ್ರಿ ಪ್ಲಸ್ ಲಾಗ್ tan 37 ಡಿಗ್ರಿ ಪ್ಲಸ್ ಲಾಗ್ tan 53 ಡಿಗ್ರಿ ಪ್ಲಸ್ ಲಾಗ್ tan 73 ಡಿಗ್ರಿ ಬರ್ಕೊಂಡಿದ್ದೇನೆ. ಓಕೆ, ಬರ್ಕೊಂಡಿದ್ದೀನಿ. ಈಗ ನೋಡಿ, ಲಾಗ್ tan ಆಫ್ 17 ಡಿಗ್ರಿ ಪ್ಲಸ್ ಲಾಗ್ ಆಫ್ tan 37 ಡಿಗ್ರಿ ಪ್ಲಸ್ ಲಾಗ್ ಆಫ್ tan 53 ಡಿಗ್ರಿ ಪ್ಲಸ್ ಲಾಗ್ tan 73 ಡಿಗ್ರಿ ಟೋಟಲ್ ಈಸ್ ಇನ್ ದ ಫಾರ್ಮ್ ಆಫ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಪ್ಲಸ್ ಲಾಗ್ ಪಿ ಪ್ಲಸ್ ಲಾಗ್ ಕ್ಯೂ. ನಮಗೆ ಫಾರ್ಮುಲಾ ಗೊತ್ತಿದೆ, ಲಾಗ್ ಪಿ ಪ್ಲಸ್ ಲಾಗ್ ಕ್ಯೂ ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. Sum of logarithmic numbers is always equal to product of logarithmic numbers p into q into x into y. Now ಇದನ್ನು m ಅಂತ ಟ್ರೀಟ್ ಮಾಡಿ, n ಅಂತ ಟ್ರೀಟ್ ಮಾಡಿ, x ಅಂತ ಟ್ರೀಟ್ ಮಾಡಿ, ಇದು y ಅಂತ ಟ್ರೀಟ್ ಮಾಡಿ, ಸಮ್ಮಲ್ಲಿದೆ. ಇದನ್ನು ಪ್ರಾಡಕ್ಟ್ ಫಾರ್ಮಲ್ಲಿ ಬರೆಯೋಣ. ಲಾಗ್ ಆಫ್ tan 17 ಇಂಟು tan 37 ಇಂಟು tan 53 ಇಂಟು tan 73. ಓಕೆ, ಲಾಗ್ ಆಫ್ tan 17 ಮತ್ತು ಇವೆರಡನ್ನೂ ಒಂದು ಕಡೆ ಗ್ರೂಪ್ ಮಾಡ್ತೇನೆ. ನೋಡಿ, ಇಲ್ಲಿ 53ಗೆ ನಾನು 37 ಆ್ಯಡ್ ಮಾಡ್ತೇನೆ. ಎಷ್ಟಾಯಿತು? 10ಕ್ಕೆ 0 ಒಂದು 90 ಆಯಿತು. ಕ್ಲಿಯರ್? 53ಗೆ 17 ಆ್ಯಡ್ ಮಾಡಿದ್ರೆ 90 ಆಯಿತು. 37ಗೆ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? 73 37 10ಕ್ಕೆ 0 1 110 ಆಗುತ್ತೆ. ಅದಕ್ಕೆ ಇದನ್ನು ಗ್ರೂಪ್ ಮಾಡೋಕ್ಕೆ ಬರಲ್ಲ, ನಾನು ಇದನ್ನು ಗ್ರೂಪ್ ಮಾಡ್ತೇನೆ. 73 19 ನೋಡಿ, ಗ್ರೂಪ್ ಮಾಡ್ಬೇಕಾದ್ರೆ ಭಾರಿ ಕೇರ್ಫುಲ್ ಆಗಿರಬೇಕು. 73 ಡಿಗ್ರಿ ಮತ್ತು 17 10ಕ್ಕೆ 0 1 8 90 ಇದು ಗ್ರೂಪ್ ಮಾಡಿದೆ 90 ಬಂತು. 53 ಮತ್ತು 37 ಗ್ರೂಪ್ ಮಾಡ್ತೇನೆ, 90 ಬರುತ್ತೆ. ನೋಡೋಣ. 53 37 10ಕ್ಕೆ 0 1 7 3 10ಕ್ಕೆ 1 8 90 ಬರುತ್ತೆ. ಈಗ ಗ್ರೂಪ್ ಮಾಡಬೇಕಾದ್ರೆ ನಾನು ಯಾವ್ದು ಗ್ರೂಪ್ ಮಾಡ್ತೇನೆ? 53 37 73 17. ಈಗ ನಾನು tan 17ಅನ್ನು ನಾನು cot 73 ಅಂತ ಬರಿಬೋದಾ? 17ಅನ್ನು ನಾನು cot 73 ಯಾವ ಬೇಸಿಸ್ ಮೇಲೆ ಬರೆದ್ರಿ ಸರ್? tan ಆಫ್ 90 ಮೈನಸ್ 73. ಅಲ್ಲಿಗೆ 90ನಲ್ಲಿ 73 ಹೋದರೆ ಎಷ್ಟು ಉಳಿಯುತ್ತೆ? 90ನಲ್ಲಿ 73 ಉಳಿದ್ರೆ ಕಳೆದ್ರೆ ಅಲ್ಲಿಗೆ 10 7 8 17 ಬಂತಲ್ಲ, 17 ಬರುತ್ತೆ, ಬರೆದಿದ್ದೇನೆ. ಇದನ್ನು cot 73 ಅಂತ ಬರಿಬೋದು. ಇಂಟು cot 73 ಇದೆ, ಇಲ್ಲಿ tan 73 ಹಂಗೆ ಬರೀತಾನೆ, tan 73. ನೆಕ್ಸ್ಟ್ ಇಂಟು tan 53 ಅಥವಾ tan 37 ಅಂತ ಬರಿಬೋದು, cot 53. cot 37 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ cot 53 ಅಥವಾ tan 53ನೇ ನೀವು cot 37 ಅಂತ ಬರಿಬೋದು, ತಪ್ಪೇನೂ ಆಗಲ್ಲ. ನಾವು tan 53 ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ನಾವು ಎಗೈನ್ ಕಾಟನ್ನು ಏನು ಬರಿಬೋದು? 1/tan 73. ಅಲ್ಲಿಗೆ ಟ್ಯಾನು ಟ್ಯಾನ್ ಏನಾಯಿತು? ಅದು ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್ 1. ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್ 1 log 1. log 1 ಈಸ್ ಈಕ್ವಲ್ ಟು ಹೌ ಮಚ್? 0. log 1 ಈಸ್ ಈಕ್ವಲ್ ಟು 0. ನೋಡೋಣ ಆಪ್ಷನ್ಸ್ ಎಲ್ಲಿದೆ. ಓಕೆ, ಒಂದನೇ ಆಪ್ಷನ್ನು ಆನ್ಸರ್ ಈಸ್ 0. ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, cos 24 ಡಿಗ್ರಿ ಪ್ಲಸ್ cos 55 ಡಿಗ್ರಿ ಪ್ಲಸ್ cos 125 ಡಿಗ್ರಿ ಪ್ಲಸ್ cos 204 ಡಿಗ್ರಿ ಈಸ್ ಈಕ್ವಲ್ ಟು, ಒಂದನೇ ಆಪ್ಷನ್ -1, ಎರಡನೇದು 0, ಮೂರನೇದು 1, ನಾಲ್ಕನೇ ಆಪ್ಷನ್ನು 2. ಓಕೆ, ನೋಡೋಣ. ಕ್ವಶನ್ ಬರ್ಕಂತಾನೆ. cos 24 ಡಿಗ್ರಿ ಪ್ಲಸ್ cos 55 ಡಿಗ್ರಿ ಪ್ಲಸ್ cos ಆಫ್ 125 ಡಿಗ್ರಿ ಪ್ಲಸ್ cos ಆಫ್ 204 ಡಿಗ್ರಿ. ಓಕೆ, ನೋಡೋಣ. ಇದು ಲೀಸ್ಟ್ ಚಿಕ್ಕದಾಗಿದೆ, ಇದು ಚಿಕ್ಕದಾಗಿದೆ. ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನೋಡಿ, ಅನಾಲಿಸಿಸ್ ಹೆಂಗೆ ಮಾಡಬೇಕು ಅಂದರೆ, ಪ್ರಾಬ್ಲಮ್ ಮಾಡಬೇಕಾದ್ರೆ ಇದು 24 55 ಸ್ಮಾಲರ್ ದ್ಯಾನ್ ದೀಸ್ ಟು ಕಂಪೇರ್ ಮಾಡಿದಾಗ, ಅಂದರೆ ಇವೆರಡನ್ನು ನೀವು ಸ್ಮಾಲರ್ ಮಾಡಬೇಕು. ಇವು ಆಲ್ರೆಡಿ ಸ್ಮಾಲರ್ ಇದೆ, ಇವೆರಡನ್ನೂ ಸ್ಮಾಲರ್ ಮಾಡಬೇಕು ಅಂತ ಐಡಿಯಾ ಬಂದರೆ ಸಾಕು. ನಾವು cos 24 ಹಂಗೆ ಬರೀತಾನೆ, cos 55 ಡಿಗ್ರಿನೂ ಹಂಗೆ ಬರೀತಾನೆ, cos ಆಫ್ 125 ಡಿಗ್ರಿ 125 ಯಾವ ಡಿಗ್ರಿ ಬರುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ಬರುತ್ತೆ.
ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವುದು 180 ಮೈನಸ್ 180ನಲ್ಲಿ ಎಷ್ಟು ಡಿಗ್ರಿ ಕಳೆದ್ರೆ 125 180ನಲ್ಲಿ 125 5 7 2 ಅಂದರೆ 5 0 55 ಬರಿಬೋದಲ್ಲ 55 180ನಲ್ಲಿ ನೀವು 55 ಕಳೆದಾಗ 125 ಬರುತ್ತೆ. ಈಗ ನಾನು ಕಾಸ್ ಆಫ್ 180 ಮೈನಸ್ 55 ಅಂದರೆ ನಮಗೇನು ಗೊತ್ತಾಗುತ್ತೆ 125 ಬರುತ್ತೆ. ಈಗ ನೀವು ಬರೀಬೇಕಾದ್ರೆ ಯಾವ ಕ್ವಾಡ್ರೆಂಟಲ್ಲಿದೆ ಇದು ಸೆಕೆಂಡ್ ಕ್ವಾಡ್ರೆಂಟಲ್ಲಿದೆ ಕಾಸ್ ಮೈನಸ್ 180 ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚೇಂಜ್ ಆಗಲ್ಲ ಮೈನಸ್ ಕಾಸ್ 55 ಕಾಸ್ 125 ಕ್ಯಾನ್ ಬಿ ರಿಟನ್ ಎಸ್ ಮೈನಸ್ ಕಾಸ್ 55 ಡಿಗ್ರಿ ಪ್ಲಸ್ ಕಾಸ್ 204 ಅಂದರೆ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ ಥರ್ಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಅದರ್ಡ್ ಆ್ಯಂಗಲ್ ಯಾವುದು 180 ಪ್ಲಸ್ ಥೀಟಾ 270 ಮೈನಸ್ ಥೀಟನ್ನು ಬರುತ್ತೆ. ನಾವು ಚೇಂಜ್ ಆಗದೇ ಇರೋದು ಅದರ್ಡ್ ಆ್ಯಂಗಲ್ ತೊಗೊಂಡಿದ್ದೀನಿ ನಾನು. ಈಗ ಕಾಸ್ 204 ಅಂತ ಬರೀಬೋದು 180 ಪ್ಲಸ್ 24 ಅಂತ ಬರೀಬೋದಲ್ಲ 204 180 ಪ್ಲಸ್ 24 ಕಾಸ್ ಥರ್ಡ್ ಕ್ವಾಡ್ರೆಂಟು ಕಾಸ್ ನೆಗೆಟಿವ್ 180 ಚೇಂಜ್ ಆಗಲ್ಲ 24 ಆಯಿತು. ಅಲ್ಲಿಗೆ ಕಾಸ್ ಆಫ್ 204 ಡಿಗ್ರಿ ಕ್ಯಾನ್ ಬಿ ರಿಟನ್ ಎಸ್ ಮೈನಸ್ ಕಾಸ್ 24 ಡಿಗ್ರಿ ಪ್ಲಸ್ ಕಾಸ್ 24 ಮೈನಸ್ ಕಾಸ್ 24 ಗೆಟ್ ಕ್ಯಾನ್ಸಲ್ ಪ್ಲಸ್ ಕಾಸ್ 55 ಮೈನಸ್ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ಆನ್ಸರ್ 0. ಓಕೆ ಆಪ್ಷನಲ್ಲಿ ಯಾವುದು ನೋಡೋಣ. ಎಷ್ಟನೇ ಪ್ರಾಬ್ಲಮ್ಮು 6th ಪ್ರಾಬ್ಲಮ್ ಕಾಸ್ 24 ಪ್ಲಸ್ ಕಾಸ್ 55 ಕಾಸ್ 125 ಕಾಸ್ 204 ಈಸ್ ಈಕ್ವಲ್ ಟು ಆನ್ಸರ್ ಈಸ್ 0. ಎರಡನೇದು ಆನ್ಸರ್ ಈಸ್ 0. ನೆಕ್ಸ್ಟ್ ಪ್ರಾಬ್ಲಮ್ 7th one secant A plus tan A is equal to 3 implies secant A is equal to what? ಆಪ್ಷನ್ಸ್ ಇದೆ. 8th one ಇದೆ ಟ್ರೈ ಮಾಡಿ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಆನ್ಸರು ಒಂದಿದೆ. ಓಕೆ ನಿಮ್ಮ ಹ್ಯಾಂಡ್ ಅವ್ರಿಗೆ ಬಿಟ್ಟಿದ್ದೇನೆ ಟ್ರೈ ಮಾಡ್ತಾಯಿರಿ. ಗೊತ್ತಾಗಲಿಲ್ಲ ಅಂದರೆ ಸರ್ ವಿಡಿಯೋ ಮಾಡಿ ಕಳಿಸಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ವಿಡಿಯೋ ಮಾಡಿ ಕಳಿಸ್ತೇನೆ. ಪ್ರಾಬ್ಲಮ್ಸು ಕೊಟ್ಟಿರ್ತೀನಿ ನೋಡಿ. ಟ್ರೈ ಯುವರ್ ಸೆಲ್ಫ್. ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ಸರ್ ನೀವೇ ಸಾಲ್ವ್ ಮಾಡಿ ಅಂತ ಸೆಂಡ್ ಮಾಡಿದ್ರೆ ನಾನು ಸೆಂಡ್ ಮಾಡಿ ಕಳಿಸ್ತೇನೆ. ನಂದು ವಾಟ್ಸಪ್ ನಂಬರು ಹೇಳಿದ್ದೇನೆ 9740582988. ಓಕೆ ನೀವು ಯಾವುದೋ ಪ್ರಾಬ್ಲಮ್ಸು ಅಥವಾ ನಾನು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ಮಿಸ್ಟೇಕ್ಸ್ ಇದ್ದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು.